ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನಕ್ಕೋಸ್ಕರ ನಾನು ಯಾವಾಗಲೂ ಕಾಯ್ತಾ ಇರ್ತೀನಿ. ಅದು ಯಾವ ದಿನ ಅಂದರೆ ಸ್ಯಾಟರ್ಡೇ. ಯಾಕೆಂದರೆ ಸ್ಯಾಟರ್ಡೇ ನನಗೆ ವೀಕೆಂಡ್ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಇರ್ತೀವಿ ಅನ್ನೋ ರೀಸನ್ಗೆ ನನಗೆ ಸ್ಯಾಟರ್ಡೇ ಬರೋದನ್ನು ನಾನು ಕಾಯ್ತಾ ಇರ್ತೀನಿ. ಈ ಸಾಂಗ್ ಕೇಳ್ಕೊಂಡು ಎಲ್ಲಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ ಅಂದ್ಕೊಂಡ್ರೆ ಇಲ್ಲ ತರಕಾರಿ ತರಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿನ್ನೆ ಬೆಳಗ್ಗೆ ನಾವು ತರಕಾರಿ ಎಲ್ಲ ತರೋದಕ್ಕೆ ಅಂತ ಈ ಮಡಿವಾಳ ಮಾರ್ಕೆಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕೆಂದರೆ ವೆರೈಟಿ ಆಫ್ ತರಕಾರಿ ಸಿಗುತ್ತೆ, ಕಮ್ಮಿ ರೇಟಲ್ಲಿ ಸಿಗುತ್ತೆ ಅನ್ನೋ ರೀಸನ್ಗೆ ನಾವು ಹೋಗಿದ್ವಿ ಅಲ್ಲಿ. ಆಮೇಲೆ ಇನ್ಮೇಲಿಂದ ನಾನು ಲಾಂಗ್ ವೀಡಿಯೋಸ್ ಮಾಡೋಕ್ಕಿಂತ ಮಿನಿ ವ್ಲಾಗ್ಸ್, ಶಾರ್ಟ್ ವೀಡಿಯೋಸ್ ಮಾಡಿ ಮಿನಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀವೆಲ್ಲ ಏನಂತೀರಾ? ನಿಮ್ಗೇನು ಅನಿಸುತ್ತೆ? ನನಗೆ ಖಂಡಿತವಾಗಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟೊಂದು ಫ್ರೆಶ್ ಆಗಿರುವಂಥ ತರಕಾರಿಗಳಿದ್ದಾವೆ ಇಲ್ಲಿ, ನೋಡ್ತಾ ಇದ್ದರೆ ಖುಷಿಯಾಗುತ್ತೆ. ತುಂಬ ರಾಶಿ ರಾಶಿ ತರಕಾರಿ. ಈ ಥರ ಮಾರ್ಕೆಟ್ಗೆ ನಾನು ನಮ್ಮೂರಲ್ಲಿ ಹೋಗಿದ್ದು ನೆನಪು. ಬೆಂಗಳೂರಲ್ಲಿ ನಾನು ಯಾವತ್ತೂ ಈ ಥರ ಮಾರ್ಕೆಟಿಗೆ ಹೋಗಿರಲಿಲ್ಲ. ಐ ಥಿಂಕ್ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಈ ಥರ ದೊಡ್ಡ ಮಾರ್ಕೆಟ್ಗೆ ಹೋಗಿದ್ದು, ತರಕಾರಿ ಮಾರ್ಕೆಟ್ಗೆ. ತರಕಾರಿ ಎಲ್ಲ ನಾವು ತಗೊಂಡಾಯಿತು. ಒಂದಷ್ಟು ಆಲೂಗಡ್ಡೆ, ಮೆಣಸಿನ್ಕಾಯಿ, ಬೆಂಡೆಕಾಯಿ ಮತ್ತು ಮೆಂತ್ಯ ಸೊಪ್ಪು, ಕರಿಬೇವು ಸೊಪ್ಪು, ಟೊಮೆಟೊ, ಮೂಲಂಗಿ ಸೊಪ್ಪು. ಕರಿಬೇವು ಸೊಪ್ಪಂತೂ ಬಂಚಲ್ಲಿ ತೊಗೊಂಡು ಬಂದಾಯಿತು ನಾವು. ಇವತ್ತು ನನ್ನ ಕಸಿನ್ ಬ್ರದರ್ ಹೌಸ್ ವಾರ್ಮಿಂಗ್ ಇತ್ತು. ಸೊ ಹಾಗಾಗಿ ತುಂಬ ದಿವಸಗಳಾದಮೇಲೆ ಸೀರೆ ಹಾಕ್ತಾಯಿದ್ದೀನಿ. ಯಾವ್ದು ಹಾಕಲಿ ಅಂತ ಗೊತ್ತಾಗ್ತಿಲ್ಲ. ಸೊ ಕೊನೆಗೆ ನಾನು ಚೂಸ್ ಮಾಡಿದ್ದು ಇದು ಬಾತ್ರೂಮ್ಗೆ ಆಕ್ಸೆಸರಿ ಹಾಕ್ಸಿದ್ದು. ಆಮೇಲೆ ಇದು ಕಿಡ್ಸ್ ಬೆಡ್ರೂಮ್ಗೆ ಹುಕ್ಸ್ ಎಲ್ಲ ಹಾಕ್ಸಿದ್ದು. ನಮ್ಮ ಬೆಡ್ರೂಮ್ಗೆ, ಕಿಡ್ಸ್ ಬೆಡ್ರೂಮ್ಗೆ ಇದು ಐಕ್ಯದಿಂದ ತಂದಿದ್ದು. ಇದು ಕಾಮನ್ ಬಾತ್ರೂಮ್ಗೆ ಮಿರರ್ ಎಲ್ಲ ಹಾಕ್ಸಿರಲಿಲ್ಲ. ಸೊ ಇದನ್ನು ಅಮೆಝಾನಿಂದ ಆರ್ಡರ್ ಮಾಡಿದ್ದೆ. ತುಂಬ ದಿವಸ ಆಗಿತ್ತು, ಬಟ್ ಹಾಕೋಕ್ಕಾಗಿರಲಿಲ್ಲ. ಸೊ ಇದೆಲ್ಲ ಬಾತ್ರೂಮ್ ಆಕ್ಸೆಸರೀಸ್. ಇವತ್ತು ನಾವು ಒಂದು ಬಾತ್ರೂಮ್ ಮಾತ್ರ ಹಾಕ್ಸಿದ್ವಿ, ಹೇಗಿದೆ ಅಂತ ನೋಡೋಕ್ಕೆ. ಈ ಶೆಲ್ಫನ್ನು ನಾವು ಯುಟಿಲಿಟಿನಲ್ಲಿ ಹಾಕ್ಸಿದ್ವಿ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನಂಗೆ ಟೈಮೇ ಸಿಕ್ಕಲಿಲ್ಲ. ಸೊ ಹಾಗಾಗಿ ಅಪ್ಲೋಡ್ ಮಾಡೋದಕ್ಕೆ ಲೇಟಾಗೋಯಿತು. ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತು ಮುಂದಿನ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.